வணங்காதே புயல் தலை போதாதே முக்காலத்தில் எவரும் ஒரு இணை கிடையாதே இவன் புகழறியாதே சிங்கம் இறையாகாதே கோடி மாலைகள் நீயம் எங்க போன போதும் போகும் வழியே பொன்மழையாட்டிருக்கும் அந்த சந்தோஷம் நாங்க நன்றி சொல்லும் நேரம் எங்க மனமே உனக்கு எங்க கனவா சுமக்கும் உனக்கே ஒரு யுத்தம் இனியே உயிரே உனக்கு துணியே வருவே நல் பங்க துணையே உயிரே உயிரே அடியாத வாரின் கதையே முடியாத கதையே தலத்தில் இவன் இருக்கும் வரையே ಹಾಯ್ ನಮಸ್ಕಾರ, ನಾನು ನಿಮ್ಮ ರೂಪೇಶ್ ಶೆಟ್ಟಿ. ತೊಕ್ಕೋಟು ಒಳಪೇಟೆಯಲ್ಲಿ ಒಂದು ಅನ್ವಿತ್ ಅನ್ನುವಂಥ ಒಂದು ಶೋರೂಮ್ ನೀವು ನೋಡಿರ್ತೀರ. ಹಿಂದೆ ಬಂದವರಾಗಿದ್ದರೆ ಸಣ್ಣದಾಗಿತ್ತು, ಒಂದು ಫರ್ನಿಚರ್ ಶೋರೂಮ್ ಇತ್ತು. ಅದು ನಮ್ಮ ತುಂಬ ಆತ್ಮೀಯರಾಗಿರುವಂಥ ಪ್ರಕಾಶ್ ಅಣ್ಣ ಅಂತ. ಸೊ ಅವರ ಶೋರೂಮ್ ತುಂಬ ಸಣ್ಣದಾಗಿ ಆರಂಭ ಮಾಡಿದರು. ಇವಾಗ ನೀವೇನಾದ್ರು ಬಂದರೂ ನೋಡಿದ್ರೆ ಒಂದು 2-3 ದಿನಗಳ ಹಿಂದೆ ಅಂದರೆ ಮಾರ್ಚ್ 8 ತಾರೀಕಿಗೆ ಇನಾಗ್ರೇಷನ್ ಆಯಿತು. ಅಂತಂದರೆ 1,000 ಸ್ಕ್ವೇರ್ ಫೀಟಲ್ಲಿ ಇದ್ದಂಥದ್ದು, ಅಂದರೆ 1,000 ಸ್ಕ್ವೇರ್ ಫೀಟಲ್ಲಿ ಇದ್ದಂಥದ್ದು ಇವಾಗ 9,000 ಸ್ಕ್ವೇರ್ ಫೀಟ್ ಅಷ್ಟು ದೊಡ್ಡದು ಶೋರೂಮ್ ಮಾಡಿದ್ದಾರೆ. ಬಹುಶಃ ನಾನು ಹೇಳೋದಕ್ಕಿಂತ ಅನ್ವಿತ್ ಇದರ ಗ್ರಾಹಕರು ಯಾರಿದ್ದಾರೆ ಅವರಿಗೆ ನನಗಿಂತಲೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇಲ್ಲಿ ಏನಕ್ಕೆ ಅವ್ರು ಬರ್ತಾರೆ, ಪದೇ ಏನಕ್ಕೆ ಬರ್ತಾರೆ, ಬಂದಿರೋರು ಮತ್ತೆ ಅವ್ರ ಫ್ಯಾಮಿಲಿಗೆ ಮೆಂಬರ್ಸನ್ನು ಅಥವಾ ಅವರ ಫ್ರೆಂಡ್ಸನ್ನು ಕರ್ಕೊಂಡು ಇಲ್ಲಿ ಬಂದು ಪರ್ಚೇಸ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಕ್ವಾಲಿಟಿ ಈಸ್ ದ ಮೇಯ್ನ್ ರೀಸನ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇಲ್ಲಿ ನಾನು ಕೆಲವು ಸೋಫಾ ಎಲ್ಲ ನಾನು ಚೆಕ್ ಮಾಡಿದೆ. ಸೊ ವರ್ತ್ ಫಾರ್ ಮನಿ ಅಂತ ಇರುತ್ತೆ. ಸೊ ನಾವು ದುಡ್ಡು ಕೊಟ್ಟಾಗ ನಮ್ಗೆ ಆ ವರ್ತ್ ಫೀಲ್ ಆಗಬೇಕು ಆ್ಯಂಡ್ ನಮಗೆ ನಮ್ಮ ಬಜೆಟಲ್ಲಿ ನಾವು ತಲೆಯಲ್ಲಿ ಅಂದ್ಕೊಂಡು ಬಂದಾಗ ಅದು ಸಿಗಬೇಕು. ಅದೆಲ್ಲನೂ ಇಲ್ಲಿ ಸಿಗುತ್ತೆ. ಸೊ ಅದಕ್ಕೆ ನಾನು ಕೇಳಿದೆ ಪ್ರಕಾಶ್ ನನಗೆ ಏನು ಅಂತಂದರೆ, ಬೇರೆ ಕಡೆಗಳಲ್ಲೆಲ್ಲ ಇದೇ ಕ್ವಾಲಿಟಿನ ತುಂಬ ಜಾಸ್ತಿಗೆ ಮಾರ್ತಾರಲ್ವ, ನೀವೇನಕ್ಕೆ ಇಷ್ಟು ಕಡಿಮೆ ಕೊಡ್ತಾ ಇದ್ದೀರಾ ಅಂತ. ಆವಾಗ ಅವ್ರು ಹೇಳಿದ್ರು, ಎಷ್ಟೋ ಜನ ಬರ್ತಾರೆ ಪಾಪ, ಅವ್ರಿಗೆ ಅಂದರೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ಈ ಕ್ವಾಲಿಟಿನ. ಸೊ ಒಂದು ಸ್ವಲ್ಪ ನನ್ನ ಸೈಡಿಂದ ಸರ್ವಿಸ್ ರೂಪದಲ್ಲೂ ಮಾಡ್ತಾ ಇದ್ದೀನಿ ಅಂತ. ದ್ಯಾಟ್ ಈಸ್ ಸೋ ನೈಸ್ ಆಫ್ ಹಿಮ್. ಅದ್ರ ಜೊತೆಗೆ ಎಷ್ಟೋ ಕಲಾವಿದರಿಗೆ ಸಪೋರ್ಟ್ ಮಾಡ್ತಾರೆ. ಇವಾಗ ನನ್ನನ್ನೇ ತೊಗೊಂಡ್ರೆ ನಾನು ಜೈ ಸಿನಿಮಾಗೆ ನಾನು ಕೇಳಿದ್ರು ಅಷ್ಟು ಯಾರು ಸಪೋರ್ಟ್ ಮಾಡಲ್ಲ, ಅಷ್ಟು ಸಪೋರ್ಟ್ ಕೇಳದೆ ಮಾಡಿದ್ದಾರೆ. ಸೊ ಹಾಗಾಗಿ ಇನಾಗ್ರೇಷನ್ಗೆ ನನಗೆ ಬರೋದಕ್ಕಾಗಿರಲಿಲ್ಲ. ಸೊ ನಾನು ಊರಲ್ಲಿ ಇರಲಿಲ್ಲ. ಸೊ ಊರಿಗೆ ಬಂದ ತಕ್ಷಣ ನಾನು ಮಾಡಿದಂಥ ಮೊದಲ ಕೆಲಸ ಅನ್ವಿತ್ ಶೋರೂಮಿಗೆ ವಿಸಿಟ್ ಮಾಡೋವಂಥದ್ದು. ಸೊ ತೊಕ್ಕೋಟು ಒಳಪೇಟೆಯಲ್ಲಿ ವಿಶಾಲವಾಗಿರುವಂಥ ಒಂದು ಶೋರೂಮ್ ಇನಾಗ್ರೇಷನ್ ಆಗಿದೆ. ನೀವು ಮನೆಗೇನಾದರೂ ಐಟಮ್ ಬೇಕು ಅಂತಂದರೆ ಜಸ್ಟ್ ಬಂದರೆ ಸಾಕು ನೀವು. ಸೊ ನಿಮ್ಗೆ ಏನೇನೆಲ್ಲ ಬೇಕು ಅದೆಲ್ಲ ಇಲ್ಲಿದೆ. ಸೊ ಬನ್ನಿ, ಒಂದು ಅದ್ಭುತವಾಗಿರುವಂತಹ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ. ಆ್ಯಂಡ್ ಪ್ರೈಸ್ ಟ್ಯಾಗ್ ನೋಡಿದ್ರೆ ನನಗೊಂದು ಥ್ಯಾಂಕ್ಸ್ ಹೇಳ್ತೀರಾ, ನೀವು ಹೇಳೋದಕ್ಕೆ ಬಂದೇ ಖುಷಿ ಆಯಿತು ಅಂತ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಪ್ರಕಾಶ್ ನನಗೆ. ಸೊ ಇನ್ನಷ್ಟು ಶೋರೂಮ್ ಅವರು ಓಪನ್ ಮಾಡೋ ಥರ ಆಗಲಿ, ನಮ್ಮ ಬ್ರದರ್ ಥರ. ಸೊ ಇನ್ನಷ್ಟು ಇನಾಗ್ರೇಷನ್ಸ್ ಆಗಲಿ, ಇನಾಗ್ರೇಷನ್ಸ್ಗೆಲ್ಲ ನಾನು ಬಂದು ಈ ಥರ ಬೈಟ್ ಕೊಡೋ ಥರ ಆಗಲಿ.